ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುವ ಅನೇಕ ಅಭಿವೃದ್ಧಿಪರ ಯೋಜನೆಗಳು ಪರಿಸರಕ್ಕೆ ಮತ್ತು ಸ್ಥಳೀಯ ನಿವಾಸಿಗಳಿಗೆ ಹಾನಿಕರವಾಗಿರುವುದು ಸ್ಪಷ್ಟವಾಗಿದೆ ಅಂತ ಕಾವಿ ವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ವಿ.ಎನ್. ನಾಯ್ಕ ಅಭಿಪ್ರಾಯಪಟ್ಟಿದ್ದಾರೆ. ದಾಂಡೇಲಿ ನಗರದ ಹಳೆಯ ನಗರಸಭೆಯಲ್ಲಿ 25ನೇ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಭಾನುವಾರ ಆಯೋಜನೆ ಮಾಡಲಾಗಿದ್ದ ಮಾತು ಮಂಥನ ಯೋಜನೆಗಳು ಮತ್ತು ಸಾಧಕ ಬಾಧಕಗಳು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡ್ತಾ ಇದ್ರು. ಕಾಳಿ ನದಿ ಯೋಜನೆ ಆರಂಭದ ವೇಳೆ ಸೂಪ ತಾಲೂಕನ್ನ ಕಳೆದುಕೊಳ್ಳಬೇಕಾಯಿತು. ಹಲವು ಹಳ್ಳಿಗಳು ಇನ್ನು ಕತ್ತಲೆಲ್ಲ ಮುಳುಗಿದೆ. ಜಿಲ್ಲೆಯಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಕಡಿಮೆ ದರದಲ್ಲಿ ಗೋವಾ ರಾಜ್ಯಕ್ಕೆ ಹೋಗ್ತಾ ಇದೆ. ಇಂತಹ ಸ್ಥಿತಿಯಲ್ಲಿ ಪರಿಸರ ಆಸ್ತಿ ಹಾಗೂ ಮೂಲ ಸೌಕರ್ಯವನ್ನ ಕಳೆದುಕೊಳ್ಳಬೇಕಾ ಎಂಬ ಪ್ರಶ್ನೆ ಎಲ್ಲರಲ್ಲಿ ಮೂಡೋದು ಸಹಜ ಎಂದು ಹೇಳಿದ್ದಾರೆ. ಪತ್ರಕರ್ತ ಪ್ರಮೋದ್ ಹರಿಕಾಂತ್ ಮಾತನಾಡಿ, ಯೋಜನೆಗಳಿಂದ ಸ್ಥಳೀಯ ಪರಿಸರಕ್ಕೆ ಮತ್ತು ಜನಜೀವನಕ್ಕೆ ತೊಂದರೆಯಾಗುವಂತಹ ಯೋಜನೆಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ಜನ ಜಾಗೃತಿಯ ಅನಿವಾರ್ಯತೆ ಇದೆ. ಹಿಂದೆ ಜಿಲ್ಲೆಗೆ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಇದೀಗ ರಸ್ತೆ ದುಸ್ಥಿತಿಯ ಕಾರಣ ಪ್ರವಾಸಿಗರು ಜಿಲ್ಲೆಯ ಕಡೆ ಮುಖ ಮಾಡ್ತಾ ಇಲ್ಲ. ಕೈಗಾರಿಕೆಗಳ CSR ನಿಧಿ ಸ್ಥಳೀಯ ಅಭಿವೃದ್ಧಿಗೆ ಬಳಕೆಯಾಗದೆ ಸರ್ಕಾರಿ ಕಚೇರಿಗಳಿಗೆ ವಾಹನ ಹಾಗೂ ಗಣಕಯಂತ್ರ ಒದಗಿಸಲು ಸೀಮಿತವಾಗ್ತಾ ಇದೆ ಅಂತ ಟೀಕೆ ಮಾಡಿದ್ರು. ಸುಮಾರು 23 ಕಿಲೋಮೀಟರ್ ವ್ಯಾಪ್ತಿಯ ಸಾಗರ ತೀರವನ್ನ ಮೀನುಗಾರರ ಆವಾಸವನ್ನ ನಾವು ಕಳ್ಕೊಂಡ್ವಿ. ಪರಿಸರಕ್ಕೂ ಹಾನಿ ಆಯಿತು. ನಮ್ಮ ಜನಕ್ಕೆ ಅಲ್ಲಿ ಏನು ಲಾಭ ಆಗಿದೆ, ಉತ್ತರ ಕನ್ನಡ ಜಿಲ್ಲೆಯವರಿಗೆ ಏನು ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕು. ತದನಂತರ ಈಗ 4 ಬಂದರುಗಳ ಪ್ರಸ್ತಾಪನೆ ಆಯಿತು. 4 ಬಂದರುಗಳು ನಮ್ಮ ಜಿಲ್ಲೆಯಲ್ಲಿ ಬೇಕೆ. ನಮಗೆ ಇದರಿಂದ ಏನು ಲಾಭ ಆಗಬಹುದು, ಆಗುವ ನಷ್ಟದ ಪ್ರಮಾಣ ಏನು ಅನ್ನೋದ್ರ ಬಗ್ಗೆ ನಾವು ಈಗ ಚಿಂತನೆ ಮಾಡಬೇಕಾಗಿದೆ. ತದನಂತರ ನಮಗೆ ನೀರುಣಿಸುವ ಗಂಗಾವಳಿ ನದಿ ಅಂತ ನಾವು ಕರಿತೇವೆ. ಆರಂಭದಲ್ಲಿ ಒಂದು ಶಾಲ್ಮಲ ಮತ್ತೊಂದು ಬೇಡ್ತಿ. ಶಾಲ್ಮಲ ನದಿಯಲ್ಲಿ ಯಾವಾಗೂ ನೀರಿರುವುದಿಲ್ಲ. ಆ ನೀರನ್ನ ವರ್ಧಾ ನದಿಗೆ ಜೋಡಿಸ್ಲಿಕ್ಕೆ ಹೊರಟಿದ್ದಾರೆ. ಜೊತೆಗೆ ಬೇಡ್ತಿ ನದಿ ನಮ್ಮ ಪ್ರಮುಖ ಅಂಕೋಲಾ ಕಾರವಾರ ಪ್ರದೇಶಕ್ಕೆ ನೀರು ಸರಬರಾಜು ಮಾಡುವಂತ ಬೇಡ್ತಿ ನದಿಯ ನೀರನ್ನ ಸಹಿತ ವರ್ಧಾ ನದಿಗೆ ಕೂಡಿಸುವ ಬಗ್ಗೆ ನದಿ ಜೋಡಣೆಯ ಪ್ರಸ್ತಾಪ ಇದೆ. ಅಂತಂದ್ರೆ ಯಾವಾಗ ನಮ್ಮ ನಿರ್ಧಾರಗಳು ರಾಜಕೀಯ ಫಲಿತಾಂಶವನ್ನು ನಿರ್ಧರಿಸ್ತದಲ್ಲ, ಆವಾಗ ರಾಜಕಾರಣಿಗಳು ನಮ್ಮ ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾರೆ. ಇದು ಆಗಬೇಕು. ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಮ್ಮ ನಿರ್ಧಾರಗಳು ಹೇಗಾಗಬೇಕು ಅಂದ್ರೆ, ನಾವು ರಾಜಕಾರಣವನ್ನು ಕೇವಲ ಸ್ಪರ್ಧೆಯಾಗಿ ನೋಡಬಾರ್ದು. ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು ಅನ್ನೋ ಇದು ಸ್ಪರ್ಧೆಯಾಗಿ ನೋಡಬಾರ್ದು. ಅದನ್ನ ನಮ್ಮ ಭವಿಷ್ಯವಾಗಿ ನೋಡಬೇಕು. ನಿಜವಾಗಲೂ ಆಗ್ಬೇಕಾಗಿರೋ ನಿರ್ಧಾರ ಇದು. ಸರ್ಕಾರಕ್ಕೆ ಹೋಗಬೇಕಾದಂತ ಆಗ್ರಹಗಳು ತುಂಬಾನೇ ಹೋಗಿದ್ದಾವೆ. ವಿ.ಎನ್. ನಾಯ್ಕ ಸರ್ ಅಂತ ತುಂಬಾ ವಿಜ್ಞಾನಿಗಳು ಅದ್ರ ಬಗ್ಗೆ ಎಲ್ಲವನ್ನೂ ಹೇಳಾಗಿದೆ. ಧಾರಣ ಸಾಮರ್ಥ್ಯನೂ ಹೇಳಾಗಿದೆ. ನೀವು ಇದೇ ಧಾರಣ ಸಾಮರ್ಥ್ಯ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಬರೋ ಯೋಜನೆಗೆ ಅದಕ್ಕೊಂದು ಕ್ಲಾಸ್ ಹಾಕ್ತಾರೆ ಅವರು. ಈ ಯೋಜನೆಯಿಂದ ಧಾರಣ ಸಾಮರ್ಥ್ಯಕ್ಕೆ ಇಷ್ಟು ಹಾನಿ ಆಗ್ತದೆ, ನಾವು ಇಷ್ಟು ಪರಿಹಾರ ಹೇಳ್ತೇವೆ ಅಂತ ಹೇಳ್ಬಿಡ್ತಾರೆ. ನಮಗೆ ಏನು ಬೇಕು ಅನ್ನೋದನ್ನ ನಾವು ನಿರ್ಧರಿಸ್ಕೊಳ್ಬೇಕು. ಯೋಜನೆಗಳು ಯಾವ ಯೋಜನೆಗಳು ಬೇಕು, ಸೇವಾ ವಲಯ ಬೇಕು. ನಿರ್ವಹಣೆ ಯೋಜನೆಯಲ್ಲಿ 13 ಊರುಗಳ 14 ಕಡಲ ತೀರ ಹೋದವು. ಈಗ ಅದ್ರ ಪಕ್ಕದಲ್ಲೇ ಮತ್ತೊಂದು ಬೀಚಲ್ಲಿ ಮತ್ತೊಂದು ಬಂದರ ಆಗ್ತಾ ಇದೆ. ಆ ಬಂದರ ಆದ್ರೆ ಅದು ಬಾಳೆಗುಳಿಯಿಂದ ಅಲ್ಲಿ ಕೇಣಿ ಬಂದರಿಗೆ ಆಗುವಂತ ಕಿಲೋಮೀಟರ್ 6ರಿಂದ 7 ಕಿಲೋಮೀಟರ್. ಇಲ್ಲಿ ಅವರಿಗೆ ಸರಕನ್ನ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತದಂತಂದ್ರೆ ಕಾರವಾರ ಬಂದರಲ್ಲಿ ಯಾಕೆ ಸರಕು ತಗೊಂಡು ಹೋಗ್ತಾರೆ? ಇನ್ನು ಮುಂದೆ ಶಿಪ್ಗಳು ಯಾಕೆ ತಗೊಂಡು ಹೋಗ್ತಾರೆ? ಆಮೇಲೆ ಕೇಣಿಯಲ್ಲೇ ಬಂದು ಇಲ್ಲಿ ಹತ್ರದಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ಬಿಡ್ತದೆ. ಕಾರವಾರ ಸರ್ಕಾರಿ ಬಂದ್ರು ಮುಚ್ಚೋಗ್ಬೇಕಾಯ್ತು. ಏನ್ ಮಾಡೋದು? ಇವೆಲ್ಲ ಬಂದರು ಆದ ನಂತರ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿಗೆ ಹೋಗ್ಬೇಕು? ನಮ್ಮ ಮಲೆನಾಡು ಭಾಗದಿಂದನೇ ಹೋಗ್ಬೇಕು. ಸಮಸ್ಯೆ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರ್ತವೆ. ಜಾಗೃತಿ ಆಗಲಿ, ಯೋಜನೆಯ ಸಾಧಕ ಬಾಧಕಗಳು ನಾವು ಹೇಗೆ ಚರ್ಚೆ ಮಾಡ್ತೇವೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿರ್ಧಾರ ಮಾಡೋ ಟೈಮಲ್ಲಿ ನಾವು ನಿರ್ಧಾರ ಮಾಡಬೇಕು. ನಮ್ಮ ಶಕ್ತಿ ತೋರಿಸುವಾಗ ಅದನ್ನ ಶಕ್ತಿ ತೋರಿಸ್ಬೇಕು ಅಂತ ಹೇಳ್ತಾ, ಹಾಗೆ ಇಂಥ ಒಂದು ಪ್ರಮುಖವಾದ ವಿಷಯವನ್ನ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಇದು ಒಂದು ಮತ್ತೆ ಪ್ರವಾಸೋದ್ಯಮ ಇಲ್ಲಿ ಇರುವಂಥದ್ದು. ಯಾಕೆ ಈ ವಿಷಯಗಳ ಬಗ್ಗೆ ಮಾತಾಡ್ತೇನೆ ಅಂದ್ರೆ, ಇದು 2 ದಾರಿಗಳು ನಮ್ಗೆ ಇರುವಂಥದ್ದು ಮುಂದಿನ ದಿವಸದಲ್ಲಿ. ವಿಶೇಷತಃ ಕಾಳಿ ನದಿ ತೀರದಲ್ಲಿ ಇರುವಂಥ ಜನ ನಾವು, ಜೊಯ್ಡಾದಿಂದ ಸದಾಶಿವಗಢದವರೆಗೆ. ಇಲ್ಲಿ ಬೇರೆ ಯಾವ ಇದಕ್ಕೆ ಅವಕಾಶಗಳು ಇಲ್ಲ, ಮತ್ತೆ ಅವಕಾಶಗಳು ಇರಬಾರ್ದು. ಬೇರೆ ಇದಕ್ಕೆ ಇರುವಂಥ ನದಿಯ ನೀರು ಮತ್ತೆ ಅಕ್ಕಪಕ್ಕದ ಪರಿಸರವನ್ನು ಬಳಸಿಕೊಂಡು ಲಕ್ಷಾಂತರ ಜನರ ಜೀವನವನ್ನು ಹೇಗೆ ಸಾಗಿಸ್ಬೋದು ಅಂತೇಳಿ ಇದಕ್ಕೆ ಒಂದೇ ದಾರಿ ಇದೆ, ಪ್ರವಾಸೋದ್ಯಮ. ಅದು ಇಕೋ ಟೂರಿಸಂ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್. ಅದಕ್ಕೆ ನಾವು 2 ಸಂಸ್ಥೆಗಳನ್ನು ಈ ದಿಕ್ಕಿನಲ್ಲಿ ಮಾಡಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ ಸುಮಾರು 5-6 ವರ್ಷಗಳಿಂದ. ಒಂದು ಆರ್ಗ್ಯಾನಿಕ್
ಜೋಯಿಡಾದ ಕಾಳಿ ಬ್ರಿಗೇಡ್ ಸಂಸ್ಥಾಪಕ ರವಿ ರೇಡ್ಕರ್ ಅವರು ಜೋಯಿಡಾದ ಜನತೆಗೆ ಸಾವಯವ ಕೃಷಿ ಮತ್ತು ಪರಿಸರ ಪ್ರವಾಸೋದ್ಯಮ ಆಸರೆಯಾಗಿದೆ. ಕಾಳಿ ನದಿಯ ಕುರಿತಂತೆ ಇನ್ನೊಂದು ಯೋಜನೆ ಯಾವುದೇ ಕಾರಣಕ್ಕೂ ಬರಬಾರದು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈ ಸಮ್ಮೇಳನದ ಮೂಲಕ ಒಂದು ನಿರ್ಣಯವನ್ನ ಕಳುಹಿಸಬೇಕು ಅಂತ ವಿನಂತಿ ಮಾಡಿದ್ರು. ಗ್ರೀನ್ ಇಂಡಿಯಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬಿಪಿ ಮಹೇಂದ್ರ ಕುಮಾರ್ ಅವರು ಜಿಲ್ಲೆಯಲ್ಲಿ ಈವರೆಗೆ ಕೈಗೊಂಡಿರುವ ಯೋಜನೆಗಳು ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ಮಾತನಾಡಿದರು. ಗೋಷ್ಠಿಯಲ್ಲಿ ವಿಠ್ಠಲ ಕೋರ್ವೇಕರ್ ಮತ್ತು ಡಾಕ್ಟರ್ ಪಿ ನಾಗೇಂದ್ರ ವಿಷಯಕ್ಕೆ ಸಂಬಂಧಿಸಿ ವಿಚಾರಗಳನ್ನು ಮಂಡಿಸಿದ್ರು. ಸುಬ್ರಾಯಿ ಭಟ್ ಮಕ್ಕಳ ಸ್ವಾಗತ ಮಾಡಿದ್ರೆ. ಶೋಭಾ ಮುತ್ತಪ್ಪನವರು ವಂದಿಸಿದ್ರು. ಸಂದೇಶ್ ಎಸ್ ಜೈನ್ ನಿರೂಪಿಸಿದ್ರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.